ಬಹಳ ಗೊಂದಲದಲ್ಲಿದ್ದೆ. ಏನಪ್ಪ ಅಂತಂದರೆ, ನಾಳೆ ಅಂದರೆ ಇವತ್ತು ರಾತ್ರಿ 12 ಗಂಟೆ ಕಳೆದು 12 ಗಂಟೆ 1 ಸೆಕೆಂಡ್ ಆದ ತಕ್ಷಣ 2024 ಅಂತ ಕರೀತಾ ಇದ್ದು ನಾವು 2025ಕ್ಕೆ ಹೆಜ್ಜೆ ಇಟ್ಟುಬಿಡ್ತೇವೆ. ಆ ಒಂದೇ ಸೆಕೆಂಡು 365 ಅಂತ ಹೇಳೋ ಜನಗಳಿಗೆ ವಿಜ್ಞಾನ 365 ದಿನ ಅಂತ ಹೇಳುತ್ತೆ. ಆ ಇಬ್ಬರನ್ನೂ ಸರಿದೂಗಿಸೋದಕ್ಕೆ ಈ 1 ಸೆಕೆಂಡ್ ಏನು ಮಾಡುತ್ತೆ ಅಂದರೆ 2025ಕ್ಕೆ ಕರ್ಕೊಂಬಂದ್ಬಿಡುತ್ತೆ. ಸೊ ಹಳೆ ಕ್ಯಾಲೆಂಡ್ರ್ ತೆಗೆದು ಪಕ್ಕಕ್ಕಿಟ್ಟು ತೂಕಕ್ಕೆ ಹಾಕೋ, ಇಲ್ಲ ಹರಿದು ಬಿಸಾಕೋ, ಒರೆಸೋಕೋ, ಒಟ್ಟಿನಲ್ಲಿ ಏನೋ ಒಂದು ಮಾಡ್ತೀವಿ ಹಳೆ ಕ್ಯಾಲೆಂಡ್ರನ್ನು. ಅದನ್ನೇನು ನಾವೇನು ಹಾಗೆ ಬಿಡೋದಿಲ್ಲ. ಆ ಜಾಗಕ್ಕೆ ಹೊಸ ಕ್ಯಾಲೆಂಡ್ರ್ ಹಾಕೋದಕ್ಕೋಸ್ಕರ ಎಷ್ಟೆಲ್ಲ ತಾಪತ್ರಯ ಪಡ್ತೀವಿ ಅಂತಂದರೆ ನೋಡಬೇಕು. ತಮಾಷೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಸ್ಟೇಟಸ್ಗಳಲ್ಲಿ ಸೆಲೆಬ್ರೇಷನ್ ರೀ. ಒಬ್ಬ ಹೇಳ್ತಾನೆ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಎಲ್ಲಿಗೆ ಹೋಗೋದು ಅಂತ. ಇನ್ನೊಬ್ಬ ಹೇಳ್ತಾನೆ ನಾ ಅಲ್ಲಿ ಹೋಗಬೇಕು ಅಂತ. ಇನ್ನೊಬ್ಬ ಏನು ಮಾಡ್ತಾನೆ, ಗ್ರೂಪಿಂದ ಲೆಫ್ಟೇ ಆಗಿಬಿಡ್ತಾನೆ. ಅದೇ ಫ್ರೆಂಡ್ಸ್ ಗ್ರೂಪ್ಸ್ ಏನೇನಿರ್ತದೆ ಅದರಲ್ಲೆಲ್ಲ. ಅಂದರೆ ಅವರವರೇ ಆಲೋಚನಾ ವಿಧಾನಗಳಲ್ಲಿ ಹೋಗ್ತಿರ್ತಾರೆ. ಬಟ್ ಸ್ಟಿಲ್ ಆ ಕ್ಯಾಲೆಂಡ್ರ್ ಬದಲಾಯಿಸೋ ದಿನನ ಹಿಂಗೆ ಹೇಳಿದ್ರೆ ಓಕೆ ಅಲ್ಲ. ಹಳೆ ಕ್ಯಾಲೆಂಡ್ರ್ ಮೊಳೆಗಿರುತ್ತಲ್ಲ, ಅದನ್ನು ತೆಗೆದು ಹೊಸ ಕ್ಯಾಲೆಂಡ್ರ್ ಹಾಕೋದಕ್ಕೋಸ್ಕರ ನಮ್ಮಲ್ಲಿ ಅದನ್ನು ಒಂದು ಸೆಲೆಬ್ರೇಷನ್ ಆಗಿ ಮಾಡಿಕೊಂಡು ಲೆಟ್ ಇಟ್ ಬಿ. ಏನೀಗ ನಾನು ಅಷ್ಟೇನಪ್ಪ, ಎಲ್ಲರೂ ಗ್ಯಾದರ್ ಆಗ್ತೀವಿ. ಆ ಒಂದು ಮೊಮೆಂಟನ್ನು ಒಂದು ಸೆಲೆಬ್ರೇಷನ್ ಥರ ಮಾಡ್ಕೊಳ್ಳೋದಕ್ಕೋಸ್ಕರ ಆಗೋವ್ರಿಗೆ ನಾನು ಹೇಳ್ತಾ ಇರೋದು. ಲೆಟ್ ಅಸ್ ಸಿ. ಎಲ್ಲರ ಕೈಯಲ್ಲೂ ಸಾಧ್ಯ ಇಲ್ಲ, ಮಾಡ್ಕೊಳ್ಳೋರು ಮಾಡ್ಕೊಳ್ತಾರಪ್ಪ. ಈಗ ಹಬ್ಬಗಳು ಅಷ್ಟೇ, ನಾವು ಮಾಡ್ಕೋಬೇಕು, ನಾವು ಮಾಡ್ಕೋತೀವಿ. ಮಾಡ್ಕೊಳ್ದೇ ಇರೋರು ಮಾಡ್ಕೊಳ್ಳಲ್ಲ, ಆಗದೆ ಇರೋರ್ಗೆ ಆಗಲ್ಲ. ಈಗ ನಾ ಮಾಡ್ಕೋತೀನ ಬಿಡ್ತೀನ ಅನ್ನೋದಲ್ಲ ಪ್ರಶ್ನೆ. ಸೊ ಲೆಟ್ ಅಸ್ ಆಲ್, ಬೇಕು ಅಂದರು ಬೇಡ ಅಂದರು ಇಂಗ್ಲೀಷ್ ಕ್ಯಾಲೆಂಡ್ರ್ ಅಂತೂ ನೋಡ್ತೀವ. ಸ್ಕೂಲ್ ಬೋರ್ಡ್ ಮೇಲೆ ಡೇಟ್ ಬರಿಬೇಕಾದ್ರೆ 24 ಅನ್ನೋದನ್ನು ಅಳಿಸಿ 25 ಮಾಡೇ ಮಾಡ್ತಾರಾ? ವೈ ನಾಟ್? ಮಾಡೋರಿಗೆಲ್ಲ ಕೂಡ ಏನು ಮಾಡೋರಿಗೆ, ಸೆಲೆಬ್ರೇಷನ್ ಮಾಡೋರಿಗೆಲ್ಲರಿಗೂ ಕೂಡ 2025ನ್ನು ಇನ್ವೈಟ್ ಮಾಡೋಣ. ಸೆಲೆಬ್ರೇಷನ್ ಬೇಡ, ಇನ್ವೈಟ್ ಮಾಡೋಣ. ವಿ ಆರ್ ಆಲ್ ಟುಗೆದರ್ ಇನ್ವೈಟ್ ಮಾಡ್ಕೊಂಬೋಣ ಈ ವರ್ಷ. ಎಲ್ರಿಗೂ ಕೂಡ ಆ ಹೊಸ ಕ್ಯಾಲೆಂಡ್ರನ್ನ ನೋಡಿದಾಗ, ಹೊಸ ಕ್ಯಾಲೆಂಡ್ರನ್ನ ನೋಡಿದಾಗ ಅದರಲ್ಲಿರ್ತಕ್ಕಂತಹ ಎಲ್ಲ ದಿನಗಳು ಕೂಡ ಶುಭ ದಿನಗಳಾಗಿರಲಿ. ಪ್ರತಿಯೊಬ್ಬರಿಗೂ ಕೂಡ ಆ ದಿನಗಳು ಎಲ್ಲರಿಗೂ ಕೂಡ ಸಹಕಾರವನ್ನು ಕೊಡಲಿ. ಏನೆಷ್ಟೇ ನೋಡಿದ್ರೂ ಒಂದು ಸಿಂಪಲ್ ವಿಚಾರ ಹೇಳ್ತೇನೆ. ಯಾರು ನಿರಂತರ ಸತತವಾಗಿ ಕಲ್ತ್ಕೊಂಡು ಪ್ರಯತ್ನ ಮಾಡ್ತಿರ್ತಾರೆ, ಏನನ್ನ ಅಂತ ಕೇಳಬೇಡಿ, ಜೀವನ ವಿಧಾನವನ್ನು ರೂಪಿಸ್ಕೊಳ್ತಕ್ಕಂಥದ್ದನ್ನು, ಅವ್ರಿಗೆಲ್ಲರಿಗೂ ಕೂಡ ಶುಭ ದಿನವೇ, ಅವರಿಗೆಲ್ಲರಿಗೂ ಕೂಡ ಶುಭ ವಾರವೇ, ಶುಭ ತಿಥಿನೇ ಅದು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಇದು ಅವ್ರಿಗೆ ಅನ್ವಯ ಆಗುತ್ತೆ. ಯಾರು ಇದನ್ನು ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ. ಯಾರು ಇದನ್ನು ಫಾಲೋ ಮಾಡದೇ ಇರ್ತಾರೆ, ಡಿಪೆಂಡೆಂಟ್ ಆಗಿರ್ತಾರೆ, ಅವ್ರಿಗಿದು ಅನ್ವಯ ಆಗೋದಿಲ್ಲ. ಸೊ ಇಫ್ ಇಟ್ ಈಸ್ ಪಾಸಿಬಲ್, ಲೆಟ್ ಅಸ್ ಸ್ಟಾರ್ಟ್ ಟು ಡೂ ಸಮಥಿಂಗ್ ಇನ್ ಡಿಫ್ರೆಂಟ್. ಸಮಥಿಂಗ್ ಅಂದರೆ ಇನ್ನೇನು ಎನಿಥಿಂಗ್ ಅಲ್ಲ. ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ಹೊಸ ವಿಧಾನಗಳನ್ನು, ಹೊಸ ಅಧ್ಯಾಯವನ್ನು, ಹೊಸ ಟೈಮ್ ಟೇಬಲನ್ನು ಎಲ್ಲರೂ ಕೂಡ ಬದಲಾಯಿಸ್ಕೋಬೇಕಾಗತ್ತೆ. ಹಾಗೇ ಇದ್ದರೆ ಆಗೋದಿಲ್ಲ. ವಿ ಆರ್ ಆಲ್ ಟುಗೆದರ್ ಹ್ಯಾಸ್ ಟು ಜಾಯಿನ್ ದ ಹ್ಯಾಂಡ್ಸ್. ಮತ್ತು ಈ ಜೀವನದಲ್ಲಿ ಯಾರನ್ನ ಬಿಟ್ಟು ಯಾರೂ ಇಲ್ಲ. ಇದು ಹೇಗೆ ಆಹಾರ ಸರಪಳಿ ಇದೆ, ಹಾಗೆ ನಾವೆಲ್ಲರೂ ಕೂಡ ಜೀವನದ ಸರಪಳಿಯಲ್ಲಿದ್ದೇವೆ. ಇವತ್ತು ಪ್ರತಿಯೊಂದು ಒಂದಕ್ಕೊಂದಕ್ಕೆ ಕೊಂಡಿಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ನಾನು ಆಫೀಸ್ಗೆ ಹೋಗ್ತೇನೆ, ನಾನು ನನ್ನ ಆಫೀಸ್ಗೆ ಹೋಗ್ತೀನಿ ಅಂದರೂ ಕೂಡ ಆ ಹೋಗೋದಕ್ಕೊಂದು ಏನೋ ಒಂದು ಮೀಡಿಯೇಷನ್ ಬೇಕಲ್ಲ. ನಾನು ನನ್ನ ಮನೇಲಿದ್ದೀನಿ ಅಂದರೆ ಅದಕ್ಕೆ ಕಟ್ಟೋದಕ್ಕೆ ಯಾರೋ ಒಬ್ರು ಇರಬೇಕಲ್ವ. ಹಾಗೆ
ನಾವೆಲ್ಲರೂ ಸಹ ಒಂದಕ್ಕೊಂದಕ್ಕೆ ಅವಲಂಬಿತರಾಗಿರ್ತಕ್ಕಂಥವ್ರು, ಇದನ್ನು ಮರಿಬಾರ್ದು. ಸೊ ಎಲ್ಲರಿಗೂ ಕೂಡ 2025 ಅನುಕೂಲ ಮಾಡಲಿ ಎಲ್ರಿಗೂ ಅಂತ ಹೇಳ್ತಾ, ಸೊ ಎಲ್ರಿಗೂ ಅನುಕೂಲ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಥ್ಯಾಂಕಿಂಗ್ ಯು ಆಲ್. ISTA ಇಷ್ಟ ಫಣೀಂದ್ರ. ಈ ಸಕಾರಕ್ಕೆ ಠಾವತ್ತು ಇಷ್ಟ ಫಣೀಂದ್ರ. ಕೀಪ್ ಆನ್ ವಾಚಿಂಗ್ ಹೊಸ ಹೊಸ ವಿಷಯಗಳು, ಹೊಸ ಹೊಸ ವಿಚಾರಗಳು, ಮತ್ತು ತಿಳಿದಿರ್ತಕ್ಕಂಥದ್ದು, ತಿಳಿಯದೇ ಇರತಕ್ಕಂಥದ್ದು ಚರ್ಚೆಯ ಭಾಗ ಆಗಬೇಕಾಗಲಿ. ನಾನು ಮೊದಲೇ ಹೇಳ್ದಂತೆ ನನ್ನ ಯಾವುದೇ ವಿಷಯ ಕೂಡ ವಾದ ವಿವಾದಕ್ಕೆ ಆಸ್ಪದ ನಾನು ಕೊಡೋದಿಲ್ಲ, ನನಗೆ ಬೇಕಾಗಿಲ್ಲ. ಸೊ ಅದರಿಂದ ಯಾಕೆ ಅಂತಂದರೆ, ತಿಳ್ಕೊಳ್ತಕ್ಕಂಥವನು, ಗ್ರಹಿಸ್ತಕ್ಕಂಥವನು ತಾನು ಹಿಡಿದ ಮಂಚಕ್ಕೆ 3 ಕಾಲು ಅಂತ ಯಾವತ್ತೂ ಹೇಳೋದಿಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತಿಳ್ಕೊಳ್ತಾ ಇರ್ತಕ್ಕಂಥವನು, ತಿಳಿಯೋದಕ್ಕೆ ಹಂಬಲ ಇರ್ತಕ್ಕಂಥವನು ತಾನು ಹಿಡಿದ ಮಂಚಕ್ಕೆ 3 ಕಾಲು ಅಂತ ಎಲ್ಲೂ ಹೇಳೋದಿಲ್ಲ. ಅವನ ಪ್ರಶ್ನೆ ಒಂದೇ ಇರುತ್ತೆ, ಅಕಸ್ಮಾತ್ 3 ಕಾಲಿದ್ದರೆ ಇನ್ನೊಂದು ಕಾಲು ಎಲ್ಲಿ ಹೋಯಿತು ಅಂತ, ಅಥವಾ ಆ ಕಾಲಾದರೂ ಯಾಕೆ ಅಲ್ಲಿಲ್ಲ ಅಂತ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಹಾಕ್ಕೊಂಡು ಅದಕ್ಕೂ ಉತ್ತರ ಕಂಡು ಹಿಡಿಯುವಂಥ ಪ್ರಯತ್ನ ಮಾಡ್ತಾನೆಯೇ ಹೊರತು, ಅದಕ್ಕೆ 3 ಕಾಲಿದೆ ನಾನು ಹೀಗೆ ಇಟ್ಟಿರ್ತೀನಿ ಅಥವಾ ಹೀಗೆ ಇರ್ತೀನಿ ಅಂತ ಮಾತ್ರ ಯಾವತ್ತೂ ಹೇಳೋದಿಲ್ಲ. ಒಂದು ಉದಾಹರಣೆ ನಾನು ಹೇಳಿದ್ದು. ಸೊ ಅದರಿಂದ ಎಲ್ರಿಗೂ ಕೂಡ ಶುಭವಾಗಲಿ. ಆದರೆ ಉಗಾದಿಗೆ ಉಗಾದಿಯ ಶೈಲಿಯಲ್ಲಿ ಅದರದೇ ಆದಂತಹ ನಮ್ಮ ಅಂದರೆ ನಮ್ಮ ಭಾರತೀಯ ಸಾಂಸ್ಕೃತಿಕ ಶೈಲಿಯಲ್ಲಿ ಅದರದೇ ಆದಂಥ ಶುಭಾಶಯಗಳಿರುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ವಿವಿಧತೆಯಲ್ಲಿ ಏಕತೆಯನ್ನು ಮೊನ್ನೆ ಯಾರೋ ಹೇಳ್ತಿದ್ರು, ಏಕತೆಯಲ್ಲಿ ವಿವಿಧತೆಯನ್ನು ಸಾರ್ತಕ್ಕಂತಹ ಒಂದು ದೇಶ ಇದೆ ಅಂದರೆ ಅದು ನಮ್ಮ ಭಾರತ ಮಾತ್ರ. ಸೊ ಆ ವಿವಿಧತೆಯಲ್ಲಿ ಏಕತೆಯಲ್ಲಿರ್ತಕ್ಕಂಥವ್ರು, ಏಕತೆಯಲ್ಲಿ ವಿವಿಧತೆಯನ್ನು ಕಾಣತಕ್ಕಂಥವ್ರು, ಅವರೆಲ್ರಿಗೂ ಕೂಡ ನನ್ನ ಈ ನಾ ಹೇಳಿದ್ನಲ್ಲ, ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಇದೊಂದು ಮೊಮೆಂಟ್, ಎಂಜಾಯಬಲ್ ಮೊಮೆಂಟ್. ಹೊಸ ಕ್ಯಾಲೆಂಡ್ರನ್ನ ತೆಗೆದು ಹಾಕೋದು ಅಂದರೆ ಅಷ್ಟು ಸುಲಭ ಅಲ್ಲ. ಹೊಸ ಕ್ಯಾಲೆಂಡ್ರ್ ಮತ್ತು ಅಂಗಡಿಯಿಂದ ತಂದಿರಬೇಕಲ್ಲ. ಸೊ ಲೆಟ್ ಅಸ್ ಆಲ್ ಸೆಲೆಬ್ರೇಟ್ ನ್ಯೂ 2025. ಥ್ಯಾಂಕಿಂಗ್ ಯು ಆಲ್ ಫಾರ್ ಕೀಪ್ ಆನ್ ವಾಚಿಂಗ್ ಇಷ್ಟ.